ಕರುನಾಡ ಕೈ ರುಚಿ ಅಂದರೆ ಬಡವ್ರ ಹೋಟ್ಲು ಎಲ್ಲಿದ್ರು ಕರ್ಕೊಂಬಂದು ತೋರಿಸ್ತದೆ ಸರ್. ನಮ್ಮ ಹೋಟ್ಲು ಅಷ್ಟು ಫೇಮಸ್ ಆಗಿದೆ, ಹೇಳ್ಬಾರ್ದು, ಅದು ಜನರ ಆಶೀರ್ವಾದ. ಕರುನಾಡ ಕೈ ರುಚಿ ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ನೋಡಿ ಸರ್. ಇದು ಸ್ಲೈಸು, ನಮ್ಮಲ್ಲಿ ಸಿಗೋ ಸ್ಲೈಸು ಸರ್. ನೋಡಿ ನಿಮ್ಗೆ ಗೊತ್ತಿರಲಿ, ನೋಡಿ ನಮಗೆ ಈ ರೇಂಜಲ್ಲಿ ಇರುತ್ತೆ ನಮ್ಮದೆಲ್ಲ ಸ್ಲೈಸು. ಸ್ಲೈಸ್ ಇದೆ, ಫಿಶು ಕಬಾಬ್ ಇದೆ ನೋಡಿ ಸರ್, ಕಬಾಬು ನೋಡಿ. ಇದು ಬೋನ್ಲೆಸ್ ಕಬಾಬ್ ಸರ್, ಇದು ಬೋನ್ಲೆಸ್ ಕಬಾಬ್ ಇದೆ. ಜಿಲೇಬಿ ಇದೆ ಸರ್. ಇದು ಜಿಲೇಬಿ ನಿಮ್ಗೆ ಸ್ಟಾರ್ಟಿಂಗು 80ರಿಂದ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಇದು ಅದು ಸೈಜ್ ಡಿಪೆಂಡ್ ಅಪ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನೋಡ್ಕೊಳ್ಳಿ ಸರ್. ಇದು ಆಲ್ರೆಡಿ ನಿಮಗೆ ಇದು ಹೆಡ್ಡು, ತಲೆ ಹೆಡ್ ಇದೆ ಸರ್. ನೋಡಿ ಸರ್, ಮುಂಡಿ ಎಲ್ಲೂ ಸಿಗೋದಿಲ್ಲ ಸರ್, ನಮ್ಮಲ್ಲಿ ಸಿಗೋದು ನೋಡ್ಕೊಳ್ಳಿ. ಇದು ವಿತ್ ಇದು ಬೋನ್ಲೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸರ್. ಇದು ಫ್ಯಾನು ಇದೆ, ಅದು ಫ್ಯಾನ್ ಬೇಸಿಗೆ ಕ್ರಿಯೇಟ್ ಮಾಡಿದೆ ಇದು, ನಿಜವಾಗ್ಲೂ ಹೇಳಬೇಕು ಅಂದರೆ ಸರ್. ಆಮೇಲೆ ನಮ್ಮಲ್ಲಿ ಬೋನ್ ಸಿಗುತ್ತೆ, ಬಟ್ ಖಾಲಿ ಆಗಿದೆ ಈಗ, ಅಷ್ಟು ಬೇಗ ನಮ್ಮ ಹತ್ರ ಖಾಲಿ ಆಗಿದೆ ಕ್ರೇಜ್ಗೆ. ನೋಡಿ ಇದು ಬೋನ್, ಒಂದು ಪ್ಲೇಟು ನಮಗೆ 13 ಪೀಸ್ ಮೂಡ್ತೀವಿ ನಿಮಗೆ, ಒಂದು ಪ್ಲೇಟು ಸರ್. ಆಮೇಲೆ ನಮ್ಮಲ್ಲಿ ಪ್ರಾನ್ಸ್ ಸಿಗುತ್ತೆ. ಪ್ರಾನ್ಸ್ ಬಂದು ನೋಡ್ಬೋದು, ಮೀನು ಸೈಜ್ ನೋಡ್ಕೊಳ್ಳಿ ಸರ್, ದಪ್ಪ ಎಲ್ಲ ಹೆಂಗಿದೆ ಅಂತ. ಆಮೇಲೆ ಬಾಂಗ್ಡಾ ಸಿಗುತ್ತೆ ಸರ್ ನಮ್ಮಲ್ಲಿ. ಬಾಂಗ್ಡಾ ಬಂದು ನೋಡಿ, ಬಾಂಗ್ಡಾ ಸಿಗುತ್ತೆ. ಸೀ ಫುಡ್ಡು ಸರ್ ಇದರಲ್ಲಿ ನಿಮಗೆ ಸರ್. ಇದು ನಮಗೆಲ್ಲನೂ ಒಂದೇ. ನಮ್ಮಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಹತ್ರ ಫ್ರಿಜ್ ಐಟಮ್ ಯಾವುದಿಲ್ಲ ಸರ್. ಇವತ್ತಿನ ದಿವಸ ಏನು ಬರುತ್ತೋ ಅಷ್ಟೇ ದಿವಸ ನಮ್ಮದು ಇವತ್ತಿನ ತಾಗೋದು. ಅದಕ್ಕೆ ನಮಗೆ ಯಾವತ್ತೂ ಇಷ್ಟು ಬೇಗ ಖಾಲಿ ಆಗೋದಕ್ಕೆ ಕಾರಣವೇ ಇವತ್ತಿನ ದಿವಸದ್ದು ಮೀನು ಇವತ್ತೇ ಸೇಲ್ ಮಾಡ್ತೀವಿ. ಅದನ್ನು ಬಿಟ್ಟು ನಾಳೆ ದಿವಸ ಆಗಲ್ಲ, ಖಾಲಿ ಆಗಿ ಅಷ್ಟೇ ಸರ್ ಕ್ಲೋಸು. ಇನ್ನೊಂದ್ಸಲಿ ನಾವು ಇನ್ನೇನು ಮಾಡೋಕ್ಕೆ ಹೋಗೋದಿಲ್ಲ, ಇವತ್ತಿಂದು ನಾಳೆ ಕೊಡೋದಿಲ್ಲ. ಒಂದು ದಿವಸ ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ಅದು ಹಿಂಗೆ ಇಟ್ಕೊಂಡ್ಬಿಡುತ್ತೆ, ನಿಮ್ಗೆ ಗೊತ್ತಿರಲಿ. ನಮ್ಮದು ಯಾವತ್ತು ನೋಡಿ ಫ್ರೆಶ್ನೆಸ್ ಹೆಂಗಿರುತ್ತೆ ಅಂತ. ನಮ್ಮದು ಬಾಂಗ್ಡಾ ಆಗ್ಬೋದು, ನಮ್ದು ಇದಾಗ್ಬೋದು ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ, ಮುಟ್ಟೋದು ಸರ್ ಗೊತ್ತಾಗ್ಬಿಡುತ್ತೆ ಸರ್. ಆಮೇಲೆ ನಿಮ್ಗೆ ಇನ್ನೊಂದು ಬೋನ್ಲೆಸ್ ಇದೆ ಮಕ್ಕಳಿಗೆ, ಫ್ಯಾಮಿಲಿಗೆ ನೋಡಿ ಸರ್. ಬೋನ್ಲೆಸ್ ಇದೆ ನಮ್ಮಲ್ಲಿ. ನೀವು ಬೋನ್ಲೆಸ್ಸು ಮಕ್ಕಳಿಗೆ ಕಣ್ಮುಚ್ಕೊಂಡು ತಿನ್ನಿಸ್ಬೋದು ಸರ್, ಹೆಲ್ತಿ ಫುಡ್ಡು. ಸ್ಲೈಸು ನೋಡಿ ಸರ್, ನಮ್ದು ಯಾವುದೂ ಹಿಂಗೆ ಬರುತ್ತೆ, ಯಾವಾಗ ನೋಡಿದ್ರು ನೋಡಿ ನಮ್ಮದು ಸ್ಲೈಸು ಇಷ್ಟು ಉದ್ದ ಬರುತ್ತೆ ನಮ್ಮದು. ಬನ್ನಿ ಸರ್, ಹಂಗೆ ನಮ್ಮ ಸರ್ ಮಸಾಲ ಬಿಡಿ. ನಮ್ಮದು ಇನ್ನೊಂದು ಹೇಳಬೇಕು ಅಂದರೆ ಗ್ರೀನ್ ಚಟ್ನಿ ನಾವು ಮಾಡೋದೇ ಇಲ್ಲ ಸರ್, ಯಾಕೆ ಗ್ಯಾಸ್ಟ್ರಿಕ್ ದೃಷ್ಟಿಯಿಂದ, ಆರೋಗ್ಯಕರ ದೃಷ್ಟಿಯಿಂದ. ನೋಡಿ ಸರ್, ನಮ್ಮದು ನೋಡಿ ನಮ್ಮದು ಗಟ್ಟಿ ಚಟ್ನಿ ಬರುತ್ತೆ ಸರ್. ಗುಂಟೂರೇ ಮಾಡೋದು, ಗುಂಟೂರು ಬಿಟ್ಟರೆ ನಾವು ಇನ್ಯಾವ ಚಟ್ನಿಗೂ ಯೂಸ್ ಮಾಡೋದಿಲ್ಲ ಸರ್. ಮಸಾಲೆ ನೀವೇ ರೆಡಿ ಮಾಡ್ಕೊಳ್ಳೋದು? ನಾವೇ ರೆಡಿ ಮಾಡೋದು ಸರ್ ಪ್ರತಿ ದಿವಸ. ನಮಗೆ ಈ ಮಸಾಲೆಗೋಸ್ಕರನೇ ತುಂಬ ದೂರದಿಂದ ಬಂದು ನಮ್ಗೆ ಮಸಾಲೆ ತೊಗೊಂಡೋಗಿರೋರು ಇದ್ದಾರೆ. ಮಕ್ಳಿಗೆ ತುಂಬ ಫೇವ್ರೇಟು, ಎಲ್ಲರಿಗೂ ತುಂಬ ಫೇವ್ರೇಟ್ ಅಂದರೆ ಇದೇ ಫಿಶ್ ಕಬಾಬ್ ಸರ್. ಫಿಶ್ ಕಬಾಬು ನೀವು ನಾವು ಹಾಕ್ತೀವಲ್ಲ, ನೀವು ತೋರಿಸಿದ್ನಲ್ಲ ಬೋನ್ಲೆಸ್ ಫಿಶ್ ಕಬಾಬು ನೋಡಿ ಸರ್, ಈ ರೇಂಜಲ್ಲಿ ಇರುತ್ತೆ ಅದು. ಹಿಂಗೆ ಮಾಡ್ಕೊಂಡು ಕೊಡ್ತೀವಿ ಸರ್. ನಮ್ಮಲ್ಲೇ ಸರ್ ಸಿಗೋದು ಈ ಥರ. ನೋಡ್ಕೊಳ್ಳಿ, ಫಿಶ್ ಕಬಾಬ್ ಬೋನ್ಲೆಸ್ ಫಿಶ್ ಕಬಾಬ್ ಸರ್. ಸ್ಲೈಸು ನಿಮ್ಮದು. ಆಮೇಲೆ ನೀವು ಬೇರೆಯವ್ರ ಥರ ನಾವು ಎಣ್ಣೆ ಹಾಕೋದು, ಜಾಸ್ತಿ ಎಣ್ಣೆ ಲಿಕ್ವಿಡ್ ಹಾಕೋದು ನಾವು ಮಾಡೋದಿಲ್ಲ ಸರ್. ಖಂಡಿತವಾಗ್ಲೂ ನಿಮ್ಗೆ ಎಣ್ಣೆ ಆಗಲಿ ಇದಾಗಲಿ ತುಂಬ ಚೆನ್ನಾಗಿರುತ್ತೆ ಸರ್. ಸಂಜೆ 5:30ಯಿಂದ 11:30ವರೆಗೂ ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ಕನ್ನಡದ ಕೈ ರುಚಿ ಓಪನ್ ಇದ್ದೇ ಇರುತ್ತೆ ಸರ್. ಸರ್ ಎಲ್ಲ ಥರದ್ದು ಮೀನು ಸಿಗುತ್ತೆ, ಪ್ರಾನ್ಸು, ಜಿಲೇಬಿ, ಬಾಂಗ್ಡಾ, ಸ್ಲೈಸು, ಹೆಡ್ಡು, ಪ್ರತಿಯೊಂದು ಸಿಗುತ್ತೆ ಸರ್ ನಮ್ಮಲ್ಲಿ. ಅದು ತಾಜಾ ಇದೆ ನಮ್ಮಲ್ಲಿ, ಫ್ರಿಜ್ ಇಲ್ಲ. ಅದೊಂದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್, ಒಂದು ಎಮ್ಮೆಯಿಂದ ಹೇಳ್ಕೊಬೋದು. ಆಮೇಲೆ ಗ್ರೀನ್ ಚಟ್ನಿ ನಾವು ಮಾಡೋದಿಲ್ಲ, ಹಸಿಮೆಣಸಿನ್ಕಾಯಿ ಹಾಕೋದಿಲ್ಲ, ಯಾರಿಗೂ ಹೊಟ್ಟೆ ಉರ್ಸೋದಿಲ್ಲ. ನಾವು ಹಾಕೋದೆಲ್ಲ ನೀವು ನೋಡಿರ್ಬೋದು, ಕೆಂಪು ಚಟ್ನಿನೇ ನೀವೇ ನೋಡ್ಬೋದು, ಕೆಂಪು ಚಟ್ನಿ ನಾವು ಹಾಕೋದು ಸರ್. ಯಾವುದು ಎಷ್ಟು ಮೂವಿಂಗ್ ಇದೆ ನಿಮ್ಮಲ್ಲಿ ಸರ್? ನಮ್ಮಲ್ಲಿ ಒಂದಕ್ಕೊಂದು ಜಾಸ್ತಿ ಸರ್. ಇವಾಗ ನೋಡಿ, ನೀವು ನಮ್ಮಲ್ಲ ಆಲ್ರೆಡಿ ಬೋನ್ಲೆಸ್ ಫಿಶ್ ಕಬಾಬು ಖಾಲಿ ಆಗಿದೆ. ಇದು ಬೋನ್ಲೆಸ್ ಕಬಾಬು ಇನ್ನೇನು ಖಾಲಿ ಆಗ್ತಾ ಬರ್ತಿದೆ. ನಮ್ಮ ಸ್ಲೈಸು, ಫಿಶ್ ಕಬಾಬು, ಪ್ರಾನ್ಸು ಪ್ರತಿಯೊಂದು ಸರ್ ನಮ್ಮಲ್ಲಿ. ನೋಡಿ ಸರ್, ನಾವು ಯಾವತ್ತೂ ಚಟ್ನಿನ ಅದನ್ನು ಇದು ಮಾಡಲ್ಲ, ಇಷ್ಟೇ ನಾವು ಮಾಡೋದು, ಇಷ್ಟೇ ಸಾಕು ಸರ್ ನಮ್ಮ ಚಟ್ನಿ ಫ್ಯಾನ್ಸ್ಗೆ. ಸರ್ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಚಟ್ನಿಯಲ್ಲಿ ಹೊಟ್ಟೆ ಉರಿಯಲ್ಲ ಸರ್. 100% ನಾವು ನಿಜ ಹೇಳ್ತಾ ಇದ್ದೀವಿ. ಹಸಿರುದ ಮೆಣಸಿನ್ಕಾಯಿಗಿಂತ ದಯವಿಟ್ಟು ಎಲ್ಲರೂ ಇದನ್ನು ಇದ್ದೇ ಥರದ್ದು ಊಟ ಮಾಡಿ ಅಂತ ನಾನು ಹೇಳ್ತೀನಿ ಸರ್. 100%. ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ಹಾಗೆ ಸರ್ ಅಡ್ರೆಸ್ಸು ನಿಮ್ಗೆ ಗೊತ್ತಿರೋಂಗೆ ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ಕರುನಾಡ ಕೈ ರುಚಿ ಹೋಟೆಲು ಸರ್. ಮಧ್ಯಾಹ್ನ ಊಟ ನಡೀತಾ ಇರುತ್ತೆ, ಸಂಜೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಫಿಶ್ ಕಬಾಬು ಮತ್ತೊಂದು ಎಲ್ಲ ನಮ್ಗೆ ಸ್ಟಾರ್ಟ್ ಆಗುತ್ತೆ ಸರ್. ಜಿಲೇಬಿ ನೀವು ನೋಡಿದ್ದೀರಾ, ನಾನು ಅವಾಗಲೇ ಹೇಳಿದೆ
ಫ್ರೆಶ್ ಜಿಲೇಬಿ ನಿಮ್ಗೆ ನೋಡಿ. ಸರ್ ಸ್ಲೈಸು ಸರ್. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಒಂದು ನಿಮಿಷ ಸರ್, ಇನ್ನೊಂದು ಹೇಳಬೇಕು ಅಂದರೆ ನಾವು ಆಯ್ಲ್ ಮಾಡೋದು ಸನ್ಪ್ಯೂರೇ ಸರ್, ಅದು ಬಿಟ್ಟು ಹೆಲ್ಪ್ ಮಾಡಲ್ಲ. ಸರ್ ಸನ್ಪ್ಯೂರೇ. ಸರ್ ನಮಸ್ತೆ. ಹಾಂ ನಮಸ್ಕಾರ ಸರ್. ನಮ್ಮ ಹೆಸರು ಹೇಮಂತ್ ಅಂತ. ಏನು ತಗೊಳಕ್ಕೆ ಬಂದಿದೆ ಸರ್? ನಾವು ರೆಗ್ಯುಲರ್ ಎಲ್ಲದು ಟ್ರೈ ಮಾಡಿರ್ತೀವಿ. ನಮ್ಮ ಫೇಮಸ್ ಬಂದು ತವಾ ಫ್ರೈ, ಅದರಲ್ಲೂ ಮಾತ್ರ ಸಖತ್ತಾಗಿರುತ್ತೆ. ಕರುನಾಡ ಕೈರುಚಿ ಅಂದರೆ ಹೌಸಿಂಗ್ ಬೋರ್ಡ್ ಜ್ಞಾಪನ ಬರುತ್ತೆ ನಮಗೆ. ಎವ್ರಿ ಡೇ ಬರ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಅದರಲ್ಲೂ ಮಧ್ಯಾಹ್ನ ಅನ್ಲಿಮಿಟೆಡ್ ಫಿಶ್ ಊಟ ಇರುತ್ತೆ. ಅನ್ಲಿಮಿಟೆಡ್ ಫಿಶ್ ಊಟದಲ್ಲಿ ನಾವು ಮುದ್ದೆ ಏನಾದ್ರು ತಿನ್ನೋಂತ ಬಂದಿರ್ತೀವಿ, ಬಟ್ 2 ಮುದ್ದೆ ಫುಲ್ ರೈಸು ತಿಂದು ಇನ್ನೂ ಬೇಕಾದಷ್ಟು ಕೊಡ್ತಾರೆ. ಅನ್ಲಿಮಿಟೆಡ್ ಒಟ್ಟಲ್ಲಿ ಯಾರೂ ಅನ್ನ ವೇಸ್ಟ್ ಮಾಡೋಂಗಿಲ್ಲ, ಅದೊಂದು ರೂಲ್ಸ್ ಇದೆ. ಅನ್ಲಿಮಿಟೆಡ್ ಊಟ ಕೊಡ್ತಾರೆ ಮಾತ್ರ. ಒಟ್ಟು ಟೇಸ್ಟ್ ಮಾತ್ರ ಅದರಲ್ಲೂ ಈ ಕೆಂಪು ಚಟ್ನಿ ಇದೆಯಲ್ಲ, ಈ ಕೆಂಪು ಚಟ್ನಿಲೇ ಭಾರಿ ಟೇಸ್ಟ್ ಇರುತ್ತೆ. ನಾವು ಆಲ್ರೆಡಿ ಎಲ್ಲ ಟೇಸ್ಟ್ ಮಾಡಿರ್ತೀವಿ. ನಾವು ಎಲ್ಲ ಟೇಸ್ಟ್ ಮಾಡ್ತೀವಿ. ಫ್ರಾನ್ಸ್ ಆಗಿರಲಿ, ಬಾಂಗ್ಡಾ ಆಗಿರಲಿ, ಮತ್ತು ಫಿಶ್ ಕಬಾಬ್ ಆಗಿರಲಿ, ಸ್ಲೈಸ್ ಆಗಿರಲಿ, ತಲೆ ಆಗಿರಲಿ, ಫುಲ್ ಚೆನ್ನಾಗಿ ರೋಸ್ಟ್ ಮಾಡಿ ಚೆನ್ನಾಗಿ ನೀಟಾಗಿ ಕೊಟ್ಟು ನಾವು ಹೇಳ್ದಂಗೆ ಮಾಡಿಕೊಡ್ತಾರೆ. ಟೇಸ್ಟ್ ಎಲ್ಲ ಅನ್ಲಿಮಿಟೆಡ್ ಮಾತ್ರ ಫಿಕ್ಸ್ ಇರುತ್ತೆ. ನಾವು ಓಪನ್ ಆದಾಗ್ಲಿಂದ ಬರ್ತಾರೆ ರೆಗ್ಯುಲರ್ ಕಸ್ಟಮರ್. ನಾವು ಎಲ್ಲ ನಮ್ಮ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ ಎಲ್ಲ. ಈಗ ಎಷ್ಟೋ ಕಡೆ ಬೇರೆ ಕಡೆನೂ ಕೂಡ ತಿಂದಿರ್ತೀರಾ? ಬೇರೆ ಕಡೆ ತಿಂದಿರ್ತೀವಿ, ಬೇರೆ ಕಡೆ ತಿಂದು ನಮ್ಮ ಫೇವ್ರೆಟ್ ಸ್ಪಾಟ್ಗೆ ಬರಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಇದೇ ಏರಿಯಾದವರು ಯಾವ? ನಾವು ಇದೇ ವಿಜಯನಗರ ಇರೋದು. ಹಾಂ, ಅಲ್ಲೇ ಪಕ್ಕದಲ್ಲೇ ಎಷ್ಟೋ ಜನ ಇದೆ. ಈ ಟೇಸ್ಟು ನಮ್ಗೆ ಎಲ್ಲೂ ಬರಲ್ಲ. ಹಾಂ, ಫಿಕ್ಸ್ ರೆಗ್ಯುಲರ್ ಬರ್ತದೆ. ಚೆನ್ನಾಗಿದೆ ಅಂತೀರಾ? ಹಾಂ, ಚೆನ್ನಾಗಿದೆ, ಸೂಪರ್. ಫೇಮಸ್ ಕರುನಾಡ ಕೈರುಚಿ ಅಂದರೆ ನಾವು ರೆಫರ್ ಮಾಡೋದೇ ಹೊಸಿಮರ್ ಬ್ರಿಡ್ಜು. ಹಾಂ, ಬಂದ್ರು ನಾನೇ ಆರ್ಡರ್ ಮಾಡ್ತೀನಿ. ಏನು ಹೇಳೋ ನನಗೆ ಒಂದು 100 ರೂಪಾಯಿದಾ? ಆಮೇಲೆ ಓಕೆ ಸರ್, ಆಮೇಲೆ ಇಟ್ಕೊಳ್ಳಿ. ಏನು ಮಾಡ್ತಿದ್ದೀಣ? ಆಮೇಲೆ ಯಾರು ನಾವೆಲ್ಲ ತಿಂತಾ ಇದೀವಿ ಅಂತ ಹಾಕ್ಬಿಡಿ.